ಸಿಲಿಂಡರ್ ಮತ್ತು ಪೆಟ್ರೋಲು ಡೀಸೆಲ್ ಕಡಿಮೆ ಆಗಿದ್ದು ಹೇಳಿದ್ರ ನೀವು? ಕಳೆದ ವರ್ಷ ₹1 ಕಡಿಮೆ ಮಾಡಿದ್ರಲ್ಲ, ಸೆಸ್ ಸೆಂಟ್ರಲ್ ಇಂದ ಸೆಸ್ ಕಡಿಮೆ ಮಾಡಿದ್ರು. ಅವಾಗ ರಾಜ್ಯ ಸರ್ಕಾರ ಏನ್ ಮಾಡಿದ್ರು? ಸೆಸ್ ಅಲ್ಲಿ ಜಾಸ್ತಿ ಮಾಡಿದ್ರು. 34 ತಿಂಗಳಾಗಿದೆ ಏನು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿ ಅಥವಾ ಗ್ಯಾಸ್ ನ ಬೆಲೆ ಏರಿಕೆಯಾಗಿ 34 ತಿಂಗಳು ಅಂದ್ರೆ ಆಲ್ಮೋಸ್ಟ್ 2 ವರ್ಷ. ಈ ಸರ್ಕಾರ ಬಂದೇ 2 ವರ್ಷ ಆಗಿಲ್ಲ. ಎಷ್ಟು ಬಾರಿ ಹಾಲ್ ಕುಡಿಯುವಂತ ಮಕ್ಕಳ ಹಾಲನ್ನ ಎಷ್ಟು ಸಲ ಜಾಸ್ತಿ ಮಾಡಿದ್ರು? 4 ಸಲ ಜಾಸ್ತಿ ಮಾಡಿದ್ರು. ರೈತರು ಪಾಸಾನ್ ಮಾಡಿದ್ರ ಲಾಭನ? ಇಲ್ಲ, ರೈತರಿಗೆ ಪಾಸಾನ್ ಮಾಡ್ಲಿಲ್ಲ. ಯಾವ ಅಂಶ ತಗೊಳ್ಳಿ, ಇವತ್ತು ಒಂದ್ ಟ್ರಾನ್ಸ್ಫಾರ್ಮರ್ 20-25 ಸಾವಿರ ರೂಪಾಯಿಗೆ ಹಾಕಂತ ಇದ್ರು ನಮ್ ರೈತರು. ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಂದ್ರೆ ರೈತರು 2.5 3 ಲಕ್ಷ ರೂಪಾಯಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು. ಸ್ಮಾರ್ಟ್ ಮೀಟರ್ ಅಂತ ಈಗ ಸ್ಮಾರ್ಟ್ ಆಗಿ ದುಡ್ಡು ಹೊಡೆಯುವಂತ ಪ್ಲಾನ್ ಇದೆ. ಸುಲಭವಾಗಿ ಸಾವಿರಾರು ಕೋಟಿ ಮಾಡ್ಕೊಳ್ಳೋ ಅಂತ ಹುನ್ನಾರ ಇದೆ. ಇಂಥದನ್ನೆಲ್ಲ ಸರ್ಕಾರ ಮಾಡ್ತಾ ಇದೆ. ಇವ್ರಿಗೆ ಯಾವ್ದಾದ್ರು ನೈತಿಕತೆ ಇದೆಯಾ? ಪ್ರತಿಯೊಂದು ಬೆಲೆ ಜಾಸ್ತಿ ಮಾಡಿದ್ದಾರೆ. ಮೆಟ್ರೋ ಬೆಲೆ ಜಾಸ್ತಿ ಮಾಡಿದ್ರು, ಬಸ್ ಬೆಲೆ ಜಾಸ್ತಿ ಮಾಡಿದ್ರು. A to Z ಅಂತ ಒಂದು ಮಾಡಿದೀವಿ ನಾವು. ಒಂದು ವಿಶೇಷವಾಗಿ ಮಾಧ್ಯಮ ಸ್ನೇಹಿತನ ಕರೆದು ನಾನು A ಇಂದ ಅಕ್ಷರಗಳು Z ವರ್ಗೂ ಇದೆಯಲ್ಲ, ಒಂದೊಂದು ಅಕ್ಷರಕ್ಕೆ ಯಾವ್ಯಾವ್ದು ಇವರು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ತದೆ. A to Z ರಾಜ್ಯ ಸರ್ಕಾರ ಪ್ರತಿಯೊಂದು ಅಂಶವನ್ನು, ಪ್ರತಿಯೊಂದು ಪದಾರ್ಥವನ್ನು ಇವತ್ತು ಜಾಸ್ತಿ ಮಾಡಿ ಜನರ ಬದುಕು, ಕರ್ನಾಟಕದಲ್ಲಿ ಜನರ ಬದುಕು, ರೈತರ ಬದುಕು, ಇವನ್ನೆಲ್ಲ ಕೂಡ ಇವತ್ತು ಬಹಳಷ್ಟು ನೋವಿನಲ್ಲಿದೆ. ಇವರೆಲ್ಲ ಇಟ್ಕೊಂಡು ಸಿಲಿಂಡರ್ ಪೂಜೆ ಮಾಡಿ ಬಂದ್ರು, ಹೂವು ಇಟ್ಕೊಂಡ್ರು. ಈಗ ಹೂವು, ಚೊಂಬು, ಚಿಪ್ಪು ಇವೆಲ್ಲ ಕರ್ನಾಟಕದ 6.5 ಕೋಟಿ ಜನರ ಕೈಗೆ ಕೊಟ್ಟಿದ್ದಾರೆ. ಇವರು ಮಾಡಿರ್ತಕ್ಕಂತ 2 ವರ್ಷದ ಸಾಧನೆ. ನಾನು ನೆನ್ನೆ ಎಲ್ಲ ಹೇಳಿದ್ದೀನಿ, ದಿನ ಹೇಳಕ್ಕಾಗ್ತದ?